ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ
ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪಂಚಮಸಾಲಿ ಪೀಠಕ್ಕೆ ನಿನ್ನೆ ರಾತ್ರಿಯೇ ಬೀಗ ಹಾಕಿದ್ದಾರೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೀಠಕ್ಕೆ ಬೀಗ ಹಾಕಿರುವಂತಹ ಘಟನೆ ನಡೆದಿದೆ. ಶಾಸಕ ಕಾಶಪ್ಪನವರ ಬೆಂಬಲಿಗರು ಬೀಗ ಜಡಿದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕೂಡಲಸಂಗಮ ಪೀಠದ ಸುತ್ತಮುತ್ತ ಖಾಕಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಪೀಠ ನಿನ್ನೆ ರಾತ್ರಿಯೇ ಪೀಠಕ್ಕೆ ಬೀಗ ಹಾಕಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೀಠಾಧ್ಯಕ್ಷರ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಈ ರೀತಿ ಪೀಠಕ್ಕೇನೆ ಬೀಗ ಹಾಕಿರುವಂತದ್ದು. ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಈ ರೀತಿಯ ಬೆಳವಣಿಗೆ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ.